ಬಿಗ್ ಬಾಸ್ ಸೀಸನ್ 10 ಒನ್ ಆಫ್ ದ ಬ್ಯೂಟಿಫುಲ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಪ್ರತಾಪ್ ಅವರು ಅವರ ತಂದೆ ತಾಯಿ ಅವ್ರನ್ನ ನೋಡಿ 3 ವರ್ಷಗಳ ಕಾಲ ಕಳೆದಿದೆ. ಸೊ ಅವ್ರು ಮಾಡಿದಂತಹ ಕೆಲವು ತಪ್ಪುಗಳಿಂದ, ಕೆಲವು ಮಿಸ್ಟೇಕ್ಗಳಿಂದ ಹೋಪ್ ಇವಾಗ ಅವರು ಪಾಠ ಕಲ್ತಿದ್ದಾರೆ, ಅದನ್ನು ತಿದ್ಕೊಂಡಿದ್ದಾರೆ, ಹಾಗೆ ಅದನ್ನು ಅರ್ತ್ಕೊಂಡಿದ್ದಾರೆ ಅಂತ ಅಂದ್ಕೊತೀನಿ. ಅದರಿಂದ ಅವರು ನೊಂದಿರೋದು ಸುಳ್ಳಲ್ಲ, ಅವರ ಮನೆಯವ್ರುಗಳೆಲ್ಲ ನೊಂದಿರೋದು ಸುಳ್ಳಲ್ಲ, ಹಾಗೆ ಅವರ ಮನೆಯವ್ರನ್ನ ಬಿಟ್ಟು ದೂರ ಇರಬೇಕಾಗಿದ್ದು ಸುಳ್ಳಲ್ಲ. ಹೋಪ್ ಈ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಅವರ ಜೀವನದಲ್ಲಿ ಹೊಸ ಬೆಳಕನ್ನು ತಂದಿದೆ. ಹಾಗೆ ಅವ್ರ ಮೇಲಿದ್ದ ಕಳಂಕ ಎಲ್ಲ ಹೋಗಿ ಇವಾಗ ಜನಗಳೆಲ್ಲ ತುಂಬ ಅವ್ರನ್ನ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದಿನ್ನೂ ಕಂಟಿನ್ಯೂ ಆಗಲಿ, ಅವರ ಈ ಜನಗಳ ಪ್ರೀತಿನ ಪ್ರತಾಪ್ ಅವರು ಉಳಿಸ್ಕೊಂಡು ಹೋಗಲಿ, ಅವ್ರ ಜೀವನ ಮುಂದೆನಾದರೂ ತುಂಬ ಚೆನ್ನಾಗಿರಲಿ, ಅವರ ತಂಗಿನ ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಗುತ್ತೆ ಜೀವನದಲ್ಲಿ ಏಳು ಬೀಳು ಅನ್ನೋದು ಇದ್ದಿದ್ದೆ. ಸೊ ದೇವರು ತಪ್ಪು ಮಾಡಿದಾಗ ದಂಡಿಸ್ತಾನೆ, ಹಾಗೆ ಅದನ್ನು ತಿದ್ಕೊಂಡು ಮುಂದೆ ನಡಿತೀವಿ ಅನ್ನೋ ಒಂದು ಮನಸ್ಥಿತಿ ಇದ್ದಾಗ ಅದನ್ನು ಕ್ಷಮಿಸಿ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ದಾರಿನೂ ಕೂಡ ದೇವರೇ ತೋರಿಸ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅನಿಸುತ್ತೆ. ಸೊ ಹೋಪ್ ಒಳ್ಳೆಯದಾಗಲಿ. ಅವರ ತಂದೆ ತಾಯಿಯವರ ಇನ್ನೊಂದು ಅಂತೂ ನೋಡಿ ಕಳೆದೇ ಹೋದೆ. ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ, ಮನೆಯಲ್ಲಿರೋರ್ನೆಲ್ಲ ಮಾತಾಡ್ಸೋಕ್ಕಿಂತ ಹೆಚ್ಚಾಗಿ ಅವರು ನೋಡ್ತಾ ಇದ್ದಿದ್ದೊಂದು ರೀತಿಯೇ ಬೇರೆ. ಅಯ್ಯೋ ನಾವು ಏನೋ ಪುಣ್ಯ ಮಾಡಿದ್ದೀವಿ, ನಾಳೆನೇ ನಾವು ಸತ್ತೋದ್ರೂ ನಮಗೆ ಬೇಜಾರಿಲ್ಲ, ಇಂಥ ಒಂದು ದಿನ ನೋಡಿದ್ದೀವಿ, ನಾವು ಇಲ್ಲಿಗೆ ಬಂದಿದ್ದೀವಿ, ನಿಮ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತ. ಸೊ ಅದೆಲ್ಲ ತುಂಬ ದೊಡ್ಡ ಮಾತು. ಅದನ್ನೇ ಹೇಳೋದು, ಏನು ಹಳ್ಳಿಯವರು, ರೈತರು, ಅವರ ಇನ್ನೋಸೆನ್ಸ್ ಅಂತ ಹೇಳ್ಬಿಟ್ಟು. ಹಾಗೆ ಮುದ್ದೆ ಉಪ್ಸಾರೆಲ್ಲ ಮಾಡ್ಕೊಂಬಂದಿರ್ತಾರೆ ಮೈಕಲ್ ಅವ್ರು ಬರೀ ಪಿಜ್ಜಾ, ಬರ್ಗರು, ಬ್ರೆಡ್ಡು, ಜಾಮು, ಸೊ ಇಂಥದ್ದೇ ತಿಂದು ಅಭ್ಯಾಸ ಇರುತ್ತೆ ಹೊರಗಡೆ ಎಲ್ಲ. ಸೊ ಮುದ್ದೆ ತಿನ್ನುವಾಗ ಒಂಚೂರು ಗಂಟ್ಲು ಸಿಗಾಕೊಳ್ಳೋದು ಮಾಮೂಲಿ. ಸ್ಟಾರ್ಟಿಂಗಿಂದ ಬರೋದಾದರೆ ತನೀಶ್ ಅವರ ಫ್ಯಾಮಿಲಿ ಮನೆಗೆ ಬರ್ತಾರೆ, ಅವರ ತಂದೆ ತಾಯಿ ಹಾಗೆ ಅವರ ಅಕ್ಕ ಮನೆಗೆ ಬರ್ತಾರೆ. ಬಿಗ್ ಬಾಸು ನನಗೆ ಇದೊಂದು ಅರ್ಥ ಆಗಲಿಲ್ಲ, ಎಲ್ಲರಿಗೂ ಪೋಸ್ ಕೊಟ್ಟು ತನೀಶ್ ಅವ್ರಿಗೆ ಪ್ಲೇ ಕೊಡ್ತಾರೆ, ಓಕೆ, ತನೀಶ್ ಅವ್ರ ಮನೆಯವ್ರನ್ನೆಲ್ಲ ಮಾತಾಡಿಸ್ತಾರೆ. ವರ್ತೂರವ್ರಿಗೆ ಮಾತ್ರ ಸಪ್ರೇಟಾಗಿ ಪ್ಲೇ ಕೊಡ್ತಾರಲ್ಲ, ಯಾಕೆ? ಮನೆಯವ್ರಿಗೆ ಯಾರಿಗೂ ಕೊಟ್ಟಿರಲ್ಲ, ವರ್ತೂರವ್ರಿಗೆ ಮಾತ್ರ ಕೊಡ್ತಾರೆ ಪ್ಲೇ ಅಂತ. ಏನು ಮಾತಾಡ್ತಾರೆ ಗುರು, ಹೋಗ್ಬಿಟ್ಟು ಅಯ್ಯೋ ವರ್ತೂರವ್ರಿಗೆ ಆಲ್ರೆಡಿ ಮದುವೆ ಆಗಿದೆ, ಬಿಗ್ ಬಾಸ್ ಅರ್ಥ ಮಾಡ್ಕೊಳ್ಳಿ. ಇವ್ರು ಬಿಗ್ ಬಾಸ್ ಏನೋ ಸಂಬಂಧನ ಚಿಗುರಿಸೋ ಥರ ಕಾಣಿಸ್ತವ್ರೆ. ಎಲ್ಲರಿಗೂ ಪೋಸ್ ಕೊಟ್ಟು ತನಿಷಾ ಮತ್ತು ವರ್ತೂರಿಗೆ ಮಾತ್ರ ಪ್ಲೇ ಕೊಡ್ತಾರೆ, ಅದು ಅವ್ರ ಮನೆಯವ್ರು ಬಂದಾಗ ಅಂತಂದರೆ ಏನು ಬಿಗ್ ಬಾಸ್ ಇದು? ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು? ನೆಕ್ಸ್ಟ್ ಬಂದರೆ ಸೊ ಅವರ ಮನೆಯವ್ರನ್ನೆಲ್ಲ ಕಳಿಸ್ಕೊಡ್ತಾರೆ. ಹಾಗೆ ಬೆಳಕರಿಯುತ್ತೆ, ನಮ್ಮ ಬಿನ್ನೆಯವರ ಮಿಸ್ಸಸ್ ಹಾಗೆ ಅವರ ಮಗ ಬರ್ತಾರೆ. ಅದು ಅವರ ವಿಸಿಟ್ ಚೆನ್ನಾಗಿ ಕೊಟ್ಟರು ಬಿಗ್ ಬಾಸ್, ಯಾರೂ ಎದ್ದಿಲ್ದಿರೋ ಟೈಮಲ್ಲಿ. ಸೊ ಅವ್ರನ್ನ ಕಳಿಸಿ ವಿನಯ್ ಅವ್ರಿಗೆ ಒಂದು ಶಾಕ್ ಕೊಟ್ಟಿದ್ದು ಅದು ತುಂಬ ಚೆನ್ನಾಗಿತ್ತು. ಹಾಗೆ ಅವರ ಪತ್ನಿಯವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ಅವರು ಸೇಮ್ ಒಳ್ಳೆ ಹೀರೋಯಿನ್ ಥರನೇ ಇದ್ದಾರೆ. ಹೊರಗಡೆ ಆ ರೇಂಜಿಗೆ ಅವಳಿ ಮಾಡಿದ್ರು, ಇನ್ನು ಒಳಗಡೆ ಏನೇನು ಮಾತಾಡ್ತಾರಪ್ಪ, ಏನೇನು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವರ ತುಂಬಾ ಚೆನ್ನಾಗಿತ್ತು. ಅವರು ಯಾರಿಗೂ ಏನೂ ನೋವಾಗ್ದಂಗೆ, ವಿನಯ್ ಅವ್ರಿಗೂ ಕೂಡ ಯಾವುದೇ ಥರದ ಮೈಂಡು ಆ ಕಡೆ ಈ ಕಡೆ ಹೋಗ್ದಂಗೆ, ಏನೂ ಇದಾಗ್ದಂಗೆ, ಪ್ರಾಬ್ಲಮ್ ಆಗ್ದಂಗೆ ತುಂಬ ನೀಟಾಗಿ ಮಾತಾಡಿಕೊಂಡು, ಏನೂ ಪ್ರಾಬ್ಲಮ್ ಆಗಿಲ್ಲ ಚಿನ್ನ, ಎಲ್ಲ ಚೆನ್ನಾಗಿದೆ, ಏನು ಆಗಿಲ್ಲ, ಎಲ್ಲ ಓಕೆ ಅಂತ ಹೇಳಿ. ಹಾಗೆ ಸಂಗೀತ ಅವ್ರಿಗೂ ಕೂಡ ಇಲ್ಲ ಆಗುತ್ತೆ, ಜಗಳಾಡ್ದಾಗ ಬೇಜಾರಾಗುತ್ತೆ, ಬಟ್ ಇಟ್ಸ್ ಓಕೆ ಅಲ್ವಾ ಟಾಸ್ಕೆಲ್ಲ ಆಡುವಾಗ ಅಂತ ಹೇಳಿ ಅವ್ರಿಗೂ ಅವ್ರ ಜೊತೆನೂ ಮಾತಾಡಿ ಸೊ ಬರ್ತಾರೆ. ಅದೆಲ್ಲ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಏನಪ್ಪ ಹೊರಗಡೆನೇ ಈ ರೇಂಜಿಗೆ ಮಾತಾಡೋ, ಒಳಗಡೆ ಏನು ಹೇಳ್ತಾರೋ ಹೋಗ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸಿ, ಹಾಗೆ ವಿನಯ್ ಅವ್ರಿಗೂ ಏನೂ ಡಿಮೋಟಿವೇಟ್ ಮಾಡ್ದಂಗೆ, ಏನೂ ಒಂಚೂರು ಹೆಚ್ಚು ಕಮ್ಮಿ ಮಾಡ್ದಂಗೆ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ದಿನ ಎಲ್ಲ ಊಟ ಮಾಡ್ದಂಗೆ ಕೂತಿದ್ದೆ ಪಾಪ ಪ್ರತಾಪು. ಅವರ ತಂದೆ ತಾಯಿ ಬರಲಿ ಅವ್ರ ಜೊತೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿನ ಕಳ್ಸೋಕ್ಕಿಂತ ಮುಂಚೆ ಬಿಗ್ ಬಾಸ್ ಅವರು ಡ್ರೋನ್ನ ಕಳಿಸ್ತಾರೆ. ಡ್ರೋನ್ ಆರ್ದಾಗಲೇ ಅರ್ಥ ಮಾಡ್ಕೋಬೇಕಿತ್ತು. ಸೊ ತುಂಬ ಚೆನ್ನಾಗಿತ್ತು. ಅವರು ಪ್ರತಾಪು ನಗಾಡಿದಂತೂ ಅಲ್ಟಿಮೇಟು. ಅದು ನಗು ಇನ್ನೂ ಕಿವಿಲಿದೆ. ಅಣ್ಣ ನಿಮ್ಮ ಕಡೆ ನಗೋದೊಂದು ಇದೇನಣ್ಣ ಅಂತಾರಲ್ಲ, ಸೊ ಹಂಗಾಯ್ತು ಒಂದು ಸತಿ. ಯಾವ ಥರ ನಗು ಅಂತ ಗೊತ್ತಾಗಲಿಲ್ಲ ಅದೊಂದು. ಆಮೇಲೆ ಒಂದು ಪ್ರೋಮೋ ಎಲ್ಲ ಪ್ಲೇ ಮಾಡಿ ಆಮೇಲೆ ಅವರ ಮನೆಯವ್ರನ್ನ ಕಳಿಸ್ತಾರೆ. ಎಂಡ್ ಆಫ್ ದ ಡೇ ಒನ್ ಆಫ್ ದ ಬೆಸ್ಟ್ ಎಪಿಸೋಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಎಲ್ಲರ ಮನೆಯವರು ಬಂದು ಸೊ ತುಂಬ ಚೆನ್ನಾಗಿ ಮಾತಾಡಿಸಿ, ಯಾರಿಗೂ ಏನೂ ಬೇಜಾರು ಮಾಡ್ದಂಗೆ, ಬೇಜಾರು ಮಾಡ್ಕೊಳ್ದಂಗೆ, ಏನೂ ಒಂದು ಹಿಂಟು ಬಿಟ್ಕೊಡ್ದಂಗೆ ಹೊರಗಡೆ ಏನು ನಡೀತದೆ ಏನು ಅಂತ. ಸೊ ಎಲ್ಲರಿಗೂ ತುಂಬ ಚೆನ್ನಾಗಿ ಆಡ್ತಾಯಿದ್ದೀರಾ ಅಂತಲೇ ಹೇಳಿ
ಒಂದು ಹಿಂಟ್ ಬಿಟ್ಕೊಡ್ದಂಗೆ. ಸೊ ತುಂಬ ಚೆನ್ನಾಗಿ ಎಲ್ಲರ ಮನೆಯವರು ಮ್ಯಾನೇಜ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಓವರಾಲ್ ಎಪಿಸೋಡ್ ಹೇಳೋದಾದರೆ ಇಟ್ಸ್ ವಂಡರ್ಫುಲ್ ಅಂತಲೇ ಹೇಳ್ಬೋದು. ನೋಡುವ, ಇವತ್ತಿನ ಎಪಿಸೋಡ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಪ್ರತಾಪ್ ಅವರ ತಂದೆ ತಾಯಿ ಇನ್ನೂ ಮನೇಲೇ ಇದ್ದಾರೆ, ಅಂದರೆ ಕಳಿಸಿರ್ತಾರೆ ಆಚೆಗೆ. ಇವಾಗ ಎಪಿಸೋಡ್ ಎಂಡಲ್ಲಿ ಇನ್ನೂ ಮನೇಲೇ ಇದ್ದರು. ಸೊ ನೋಡುವ ಇವತ್ತಿನ ಎಪಿಸೋಡಲ್ಲಿ ಬಿಗ್ ಬಾಸ್ ಬೇರೆ ಏನು ಸ್ಪೆಷಲ್ ತರ್ತಾರೆ ಅಂತ ಹೇಳಿ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಯಾವ್ದಾದ್ರು ಒಂದು ಮಾಡಿ ಆಗಿ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.